ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅರುಣ್. ಇವತ್ತು ಬಂದಿದ್ದೀನಿ ಒಂದು ಹೊಸ ವಿಡಿಯೋ ಜೊತೆ. ನನ್ನ ಹೊಸ ಗಾಡಿ ಟಿ ವಿ ಎಸ್ ಜುಪಿಟರ್ 125cc ಅದನ್ನು 2 ಮಂತ್ಸ್ ಆದಮೇಲೆ ನಾನು ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ಫಸ್ಟೇ ಮಾಡೋಣ ಅಂದ್ಕೊಂಡೆ, ಬಟ್ ಮೊದಲೇ ಮಾಡೋದು ಚೆನ್ನಾಗಿರಲ್ಲ. ಫಸ್ಟು ಓಡಿಸ್ಬಿಟ್ಟು ಆಮೇಲೆ ಗಾಡಿ ಹೇಗಿದೆ ಕಂಡೀಷನ್ ಎಲ್ಲ ನೋಡಿಬಿಟ್ಟು ಆಮೇಲೆ ವಿಡಿಯೋ ಮಾಡೋಣ ಅಂತ ಮಾಡ್ತಿರೋದು. ನೋಡೋಣ ಬನ್ನಿ ಹೇಗಿದೆ ಅಂತ ಹೇಳ್ಬಿಟ್ಟು. ಮೊದಲಿಗೆ ನನ್ನ ಗಾಡಿ ತೋರಿಸ್ತೀನಿ, ಪೂರ್ತಿ ನೋಡಿ. ಮೊದಲಿಗೆ ನೋಡೋದಾದ್ರೆ ಇಲ್ಲಿ ಮೇಲ್ಗಡೆ ಒಂದು ಬ್ಲ್ಯಾಕ್ ಕಲರು ಗ್ಲಾಸ್ ಕೊಟ್ಟಿದ್ದಾರೆ. ಇದು ವೈಸರ್ ಥರ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ, ಗಾಡಿಗೆ ಲುಕ್ ಕೊಡುತ್ತೆ. ಮತ್ತು LED ಹೆಡ್ ಲ್ಯಾಂಪ್ ಇದೆ. ಸೊ ಅದಾದಮೇಲೆ ನಾವು ಪೂರ್ತಿ ಗಾಡಿಗೆ ಆಕ್ಸೆಸರೀಸ್ ಹಾಕ್ಸಿದ್ವಿ. ಆಕ್ಸೆಸರೀಸಲ್ಲಿ ಏನೇನು ಬರುತ್ತೆ, ಎಷ್ಟಾಗುತ್ತೆ ಅಂತ ಕೂಡ ಆಮೇಲೆ ಹೇಳ್ತೀನಿ. ಸೊ ಇಂಡಿಕೇಟರ್ ಮೇಲುಗಡೆ ನಮಗೆ ಕ್ರೋಮ್ ಫಿನಿಶಿಂಗ್ ಇರುವಂಥದ್ದು ಮಾಡಿದ್ದಾರೆ. ಸೊ ಈ ಗಾಡಿ ಕಲರ್ ಬಂದ್ಬಿಟ್ಟು ಗ್ರೇ ಕಲರು ಮ್ಯಾಟ್ ಫಿನಿಶಿಂಗ್ ಮಾಡಿರುವಂಥದ್ದು. ಸೊ ಫ್ರಂಟು ಮತ್ತು ರೇರು ಎರಡೂ ಕಡೆ ಡ್ರಮ್ ಬ್ರೇಕ್ಸ್, ಇದು ಅಂದರೆ ಬೇಸಿಕ್ ಮಾಡೆಲ್ ಇದು. ಸೊ ಟಾಪ್ ಎಂಡ್ ಮಾಡೆಲ್ಗಳಲ್ಲಿ ನಮಗೆ ಫ್ರಂಟಲ್ಲಿ ಡಿಸ್ಕ್ ಕೂಡ ಬರುತ್ತೆ, ಅದು ಕೂಡ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ. ಸೊ ಆಮೇಲೆ ನೋಡೋದಾದರೆ ಇದು ಫುಟ್ ರೆಸ್ಟು ಜಾಗ ಬೇರೆ ಗಾಡಿಗಳೆಲ್ಲ ನೋಡಿದ್ದೀವಿ. ನೋಡಿಬಿಟ್ಟು ನನಗೆ ಸೊ ಈ ಗಾಡೀಲಿ ತುಂಬ ಇಷ್ಟ ಆಯಿತು. ಸೊ ಸ್ವಲ್ಪ ಜಾಸ್ತಿ ಇದೆ ಅಂತ ಕೂಡ ಅನ್ನಿಸ್ತು, ನನಗೆ ಕಂಫರ್ಟಬಲ್ ಅನ್ನಿಸ್ತು. ಸೊ ಹಾಗಾಗಿ ನಾವು ಈ ಗಾಡಿನ ಹೇಮಂತ್ ಟಿ ವಿ ಎಸ್ಸಲ್ಲಿ ನಾವು ಪರ್ಚೇಸ್ ಮಾಡಿರೋವಂಥದ್ದು. ಸೊ ಆಮೇಲೆ ಪೂರ್ತಿ ಎಲ್ಲ ಕಡೆ ನೋಡೋದಾದರೆ ಪೂರ್ತಿ ಕೂಡ ಚೆನ್ನಾಗಿದೆ. ಹಿಂದೆ ಕಡೆ ಡ್ರಮ್ ಎಲ್ಲ ಇರುವಂಥದ್ದು, ಮತ್ತು ಈ ಹಿಂದೆಗಡೆ ನಂಬರ್ ಪ್ಲೇಟ್ ಮೇಲೆ ಒಂದು ಲೈಟ್ ಇದೆ. ಸೊ ಇಲ್ಲೊಂದು ಲೈಟ್ ಇದೆ. ಅದಾದಮೇಲೆ ಅದ್ರ ಮೇಲ್ಗಡೆ ಇರೋ ಟೈಲ್ ಲ್ಯಾಂಪಲ್ಲಿ ಎರಡು LED ಲೈಟ್ಸ್ಗಳಿದೆ. ಆನ್ ಮಾಡಿದ್ರೆ ಅದೊಂಥರ ಡಿಸೈನ್ ಆಗಿ ಒಂಥರ ತುಂಬ ಸೂಪರ್ ಆಗಿದೆ. ಇಲ್ಲೂ ಕೂಡ ಅಷ್ಟೇ ಇಂಡಿಕೇಟರ್ ಒಳಗಡೆ ಎಲ್ಲ ಒಂದು ಕ್ರೋಮ್ ಫಿನಿಶಿಂಗ್ ಮಾಡಿರುವಂಥದ್ದು. ಸೊ ಇದೇ ಹಿಂದೆಗಡೆ ಇರುವಂಥ ಗಾರ್ಡು. ಸೊ ಅದು ಕೂಡ ಆಕ್ಸೆಸರೀಸಲ್ಲಿ ಬರುವಂಥದ್ದು. ಸೊ ನೆಕ್ಸ್ಟ್ ಆ್ಯಸ್ ಯೂಶುವಲ್ ಜುಪಿಟರ್ 125cc ಲೋಗೋ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಮತ್ತು ಇಲ್ಲಿ ನೋಡೋದಾದರೆ ನಿಮ್ಗೆ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ, ಇದರಲ್ಲಿ ಫ್ರಂಟಲ್ಲಿ ಪೆಟ್ರೋಲ್ ಟ್ಯಾಂಕಿಗೆ ಆಪ್ಷನ್ ಕೊಟ್ಟಿರೋದು. ಇಲ್ಲಿಂದ ಹಾಕಿದ್ರೆ ಸೊ ಆ ಪೆಟ್ರೋಲ್ ಬಂದುಬಿಟ್ಟು ಎಲ್ಲಿ ಪೂರ್ತಿ ಸ್ಟೋರ್ ಆಗುತ್ತೆ ಅಂದರೆ ನಮ್ಮ ಫುಟ್ ರೆಸ್ಟ್ ಕೆಳಗಡೆ ಸ್ಟೋರ್ ಆಗುವಂಥದ್ದು. ಸೊ ಇದು ಒಂದು ಚೆನ್ನಾಗಿರುವಂಥದ್ದು. ಮತ್ತು ಇದರಲ್ಲಿ ನಮಗೆ ಒಂದು 4.5 ಲೀಟ್ರು 5 ಲೀಟ್ರ್ ತನಕ ಹಿಡಿಯುತ್ತೆ. ಯಾಕೆಂದರೆ ಆಲ್ರೆಡಿ ಗಾಡೀಲಿ ಸ್ವಲ್ಪ ಪೆಟ್ರೋಲ್ ಇರೋದ್ರಿಂದ ನಾವು ಪೂರ್ತಿ ಫುಲ್ ಮಾಡಿಸ್ಕೋಬೇಕಂದ್ರೆ ಒಂದು 350-400 ಆ ಥರ ಇದರಲ್ಲೇ ಪೂರ್ತಿ ಮುಗಿದೋಗುತ್ತೆ. ಸೊ ನಮಗೆ ಆಕ್ಸೆಸರೀಸಲ್ಲಿ ಫ್ರಂಟ್ ಗಾರ್ಡು, ರೇರ್ ಗಾರ್ಡು, ಒಂದು ಹ್ಯಾಂಡಲಲ್ಲಿರುವಂಥ ಗ್ರಿಪ್ ಇರ್ಬೋದು, ಮತ್ತು ಇದು ಸೀಟ್ ಕವರ್ ಇರ್ಬೋದು, ಬಾಡಿ ಕವರ್ ಇರ್ಬೋದು, ಒಂದು ಹೆಲ್ಮೆಟ್ ಇರ್ಬೋದು, ಮತ್ತು ಮೊಬೈಲ್ ಚಾರ್ಜರ್ಗೆ ಆಪ್ಷನ್ ಇರುವಂಥದ್ದು. ಸೊ ಹೀಗೆಲ್ಲ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಫ್ಲೋರ್ ಮ್ಯಾಟ್, ಇಲ್ಲಿ ಕೂಡ ಅಷ್ಟೇ ಆ ಮ್ಯಾಟ್ ಕೂಡ ಕೊಟ್ಟಿರುವಂಥದ್ದು. ಸೊ ಈ ಜಾಗ ಬಂದುಬಿಟ್ಟು ನಮಗೆ ದಿನಸಿ ಅದು ಇದು ರೇಷನ್ನು ಇಲ್ಲ ತರಕಾರಿ ಅದೆಲ್ಲ ತೊಗೊಬರ್ಲಿಕ್ಕೆಲ್ಲ ಕಂಫರ್ಟಬಲ್ಲಾಗಿ ಇಟ್ಕೊಬರೋವಂಥದ್ದು ಫೀಲ್ ಆಗುತ್ತೆ. ಸೊ ನೋಡ್ಬೋದು ನೀವು, ಆಲ್ರೆಡಿ ನಾನು 2300+ ಕಿಲೋಮೀಟರ್ಸ್ ಕೂಡ ಓಡಿಸಿದ್ದೀನಿ. ಸೊ ಓಡಿಸಿ ಆದಮೇಲೆ ನನ್ನ ಅನುಭವಕ್ಕೆ ಹೇಗೆ ಬಂತು, ಈ ಗಾಡಿ ಹೇಗೆ ಚೆನ್ನಾಗಿದೆ ಅಂತ ಹೇಳೋದಕ್ಕೋಸ್ಕರನೇ ನಾನು ಈ ವಿಡಿಯೋ ಮಾಡ್ತಿರೋದು. ಮತ್ತು ಇಲ್ಲಿ ನೋಡ್ಬೋದು ನೀವು, ಇದರಲ್ಲಿ ಈ ಗಾಡೀಲಿ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ. ಸೊ ಅಲ್ಲಿ ಎ ಅಂತ ಹೇಳ್ಬಿಟ್ಟು ಒಂದು ಸರ್ಕಲ್ ಬಂತಲ್ಲ, ಆ ಆಪ್ಷನ್ ಕೂಡ ಅಷ್ಟೇ. ಸೊ ನಾವು ಗಾಡಿ ಸ್ಟಾರ್ಟ್ ಮಾಡಿ ಗಾಡಿ ಮೂವ್ ಆಗ್ತಿರುವಾಗ ಸೊ ಸಿಗ್ನಲಲ್ಲೆಲ್ಲ ಏನು ಮಾಡಬೇಕಾಗುತ್ತೆ, ಮತ್ತು ಆಫು ಆನ್ ಎಲ್ಲ ಮಾಡ್ಕೋಬೇಕಾಗುತ್ತೆ. ಸೊ ಇದರಲ್ಲಿ ಏನಿದೆ ಅಂದರೆ, ಸೊ ಆಟೋಮೆಟಿಕ್ಕಾಗಿ 10 ಸೆಕೆಂಡ್ಸಲ್ಲಿ ಆಫ್ ಆಗುತ್ತೆ. ನಿಮ್ಮ ಸಿಗ್ನಲ್ ಬಿಟ್ಟಿದ ತಕ್ಷಣ ನೀವು 2 ಬ್ರೇಕ್ ಇಟ್ಕೊಂಡು ಆಕ್ಸಿಲೇಟರ್ ರೈಸ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಗಾಡಿ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಇದೊಂದು ಆಪ್ಷನ್ ತುಂಬ ಚೆನ್ನಾಗಿದೆ. ಇಲ್ಲೂ ಅಷ್ಟೇ ಈ ಸ್ಪೇಸು ಎಲ್ಲ ತುಂಬ, ಈ ಸೀಟ್ ಕೂಡ ತುಂಬ ದೊಡ್ಡದಾಗಿದೆ. ಸೊ ಕಂಫರ್ಟಬಲಾಗಿ ಕುತ್ಕೋಬೋದು. ಸೊ ಇಬ್ಬರು ಗಂಡ ಹೆಂಡತಿ ಮಗು, ಇಲ್ಲ ಅಂದರೆ ಒಂದು ಮಗು, ಸೊ ಕಂಫರ್ಟಬಲ್ಲಾಗಿ ಯಾವುದೇ ರೀತಿ ತೊಂದರೆ ಇಲ್ದಂಗೆ ಹೋಗ್ಬೋದು. ನೆಕ್ಸ್ಟ್ ನೋಡೋದಾದರೆ ಈ ಸ್ಪೇಸು, ಈ ಡಿಕ್ಕಿ ಸ್ಪೇಸ್ ಇದೆಯಲ್ಲ, ಇದು ಮಾತ್ರ ತುಂಬ ಆಸಮ್ ಆಗಿದೆ. ಆ್ಯಕ್ಚುಲಾಗಿ ನಾನು ಅಲ್ಲಿರೋ ಸ್ಪೇಸು ಮತ್ತು ಈ ಡಿಕ್ಕಿ ಸ್ಪೇಸ್ ಇದು ಏನು ಕೊಟ್ಟಿದ್ದಾರಲ್ಲ, ಈ ಸ್ಪೆಸಿಫಿಕೇಷನೇ ನೋಡಿಬಿಟ್ಟು ಸೊ ನಾನು ಜನರಲಾಗಿ ಯಾವ ಸ್ಪೆಸಿಫಿಕೇಷನ್ನು ಇದರಲ್ಲಿ ಏನೂ ಹೇಳ್ತಾ ಇಲ್ಲ. ಟಯರ್ ಅಷ್ಟಿದೆ, ಮತ್ತು ಹೈಟ್ ಇಷ್ಟಿದೆ, ಬ್ರಾಡ್ ಇಷ್ಟಿದೆ, ಅದೆಲ್ಲ ಏನೂ ಮೆನ್ಷನ್ ಮಾಡ್ತಾಯಿಲ್ಲ. ಸೊ ಬೇಸಿಕ್ಕಾಗಿ ನಮಗೆ ಕಾಮನ್ ಪೀಪಲ್ಗಳಿಗೆ ಏನು ಬೇಕು ಇಷ್ಟು ಮಾತ್ರ, ಜನಸಾಮಾರಿಗೆ ಏನೇನು ಬೇಕು ಅನ್ನೋದನ್ನು ಮಾತ್ರ, ಅದಕ್ಕೋಸ್ಕರ ಮಾತ್ರ ನಾನು ಇದನ್ನು ತೋರಿಸ್ತಿರೋಂಥದ್ದು. ಇದರಲ್ಲಿ 2 ಹೆಲ್ಮೆಟ್ಗಳನ್ನ
ಜೋಡಿಸ್ಬೋದು. ಮುಂದೆ ಒಂದು ಹಿಂದೆ ಒಂದು 2 ಹೆಲ್ಮೆಟ್ ಹಾಕ್ಬೋದು. ಸೊ ಜನರಲ್ಲಾಗಿ ಇಬ್ಬರು ಗಾಡೀಲಿ ಹೋಗುವಾಗ ಸೊ ಒಂದು ಹೆಲ್ಮೆಟ್ನ ಡಿಕ್ಕಿ ಒಳಗಡೆ ಹಾಕ್ಬಿಟ್ಟು ಇನ್ನೊಂದು ಹೆಲ್ಮೆಟ್ನ ಲಾಕ್ಗಳಲ್ಲಿ ಅಲ್ಲಿ ಲಾಕ್ ಮಾಡಬೇಕಾಗತ್ತೆ. ಸೊ ಇದರಲ್ಲಿ ಈ ಗಾಡೀಲಿ ಆ ಥರ ಯಾವುದೇ ರೀತಿಯ ತೊಂದರೆ ಇಲ್ಲ. ಸೊ 2 ಹೆಲ್ಮೆಟ್ನ ಇಟ್ಬಿಟ್ಟು ಲಾಕ್ ಮಾಡ್ಬೋದು ಆರಾಮಾಗಿ. ಸೊ ಇನ್ ಕೇಸ್ ನಾವೆಲ್ಲಾದರೂ ರೇಷನ್ಗಾಗಲಿ ತರಕಾರಿಗೋಗಲಿ ಏನಾದರೂ ಇತ್ತು ಅಂದರೆ ಆರಾಮಾಗಿ ಇದರಲ್ಲೆಲ್ಲ ಫುಲ್ ಮಾಡ್ಕೋಬೋದು. ಅಷ್ಟೊಂದು ಫೆಸಿಲಿಟಿ ಕೂಡ ಇರುವಂಥದ್ದು. ಸೊ ಅಂದರೆ ಅಷ್ಟು ಜಾಗ ಇದೆ, ತುಂಬ ಚೆನ್ನಾಗಿರುವಂಥದ್ದು. ಗಾಡಿ ಯಾಕೆ ಚೂಸ್ ಮಾಡಿದ್ದು ಅಂದರೆ ನಾವು ಸ್ಪೇಸ್ ಅಂದರೆ ನಮ್ಮ ಬೈಕ್ಗಳೆಲ್ಲ ತುಂಬ ಕಷ್ಟ ಆಗ್ತದೆ. ಸೊ ಹಾಗಾಗಿ ನಾವು ಈ ಗಾಡಿನ ಚೂಸ್ ಮಾಡಿಕೊಂಡು ಸೊ ಲೆಗ್ ಸ್ಪೇಸು ಪೂರ್ತಿ ಎಷ್ಟು ಗೂಡ್ಸ್ ಅಂದರೆ ಲಗೇಜ್ನ ನಾವು ಕ್ಯಾರಿ ಮಾಡ್ಬೋದು, ಆಮೇಲೆ ಫ್ಯೂಲ್ ಎಫಿಷಿಯನ್ಸಿ ಇಲ್ಲ ಹೇಗಿದೆ ಅಂತೇಳ್ಬಿಟ್ಟು ನೋಡಿಬಿಟ್ಟೆ ಆಮೇಲೆ ಇದು ಮಾಡಿದ್ದು. ಸೊ ಈ ಗಾಡಿ ಬಂದು ನಮಗೆ ಮೈಲೇಜು ಈ ಗಾಡಿ ಆಸ್ ಆಫ್ ನಾವು ಇವಾಗ ಎಷ್ಟು ಕೊಡ್ತಾ ಇದೆ ಅಂದರೆ ನನಗೆ 51 ಕಿಲೋಮೀಟ್ರ್ ಮೈಲೇಜ್ ಕೊಡ್ತಾ ಇದೆ. ಸೊ ನಾನು 1 ಲೀಟ್ರ್ ಪೆಟ್ರೋಲ್ ಹಾಕ್ಸ್ಕೊಂಡ್ರೆ 51 ಕಿಲೋಮೀಟ್ರ್ ಕೊಡುತ್ತೆ. ಸೊ ಇಲ್ಲೂ ಅಷ್ಟೇ ಫುಲ್ ಪೂರ್ತಿ ಎಲ್ಲ ಬಂದುಬಿಟ್ಟು ಈ ಮ್ಯಾಟ್ ಫಿನಿಷಿಂಗ್ ಆಗಿರುವಂಥದ್ದು ತುಂಬ ಚೆನ್ನಾಗಿದೆ ಗಾಡಿ ಕೂಡ. ಸೊ ಆ್ಯಕ್ಚುಲಿ ನಾನು ಸರ್ವಿಸ್ಗೆ ಹೋಗಿ ಕೊಟ್ಟು ಆಮೇಲೆ ಕೂಡ ನನ್ನ ಹತ್ರ ಕೂಡ ಅಲ್ಲಿ ಫೀಡ್ಬ್ಯಾಕ್ಸ್ ತೊಗೊಂಡ್ರು ಬೇರೆಯವರೆಲ್ಲ ತೊಗೊಳ್ಳುವಾಗ. ಸೊ ಆಮೇಲೆ ನೋಡಿಕೊಂಡು ಸೊ ಕೆಲವೊಂದು ಇಲ್ಲಿ ನೀವು ನೋಡ್ಬೋದು ಆರಾಮಾಗಿ ನಮ್ಮ ಲ್ಯಾಪ್ಟಾಪ್ ಕೂಡ ಇದರೊಳಗಡೆ ಇಟ್ಕೋಬೋದು. ಸೊ ನಾವೆಲ್ಲಾದರೂ ಕೆಲ್ಸಕ್ಕೆ ಹೋಗಿ ಬರ್ತಾ ಇರ್ತೀವಿ, ಇನ್ ಕೇಸ್ ಮಳೆಗಾಲದಲ್ಲೆಲ್ಲ ಏನಾಗುತ್ತೆ ಬ್ಯಾಗಲ್ಲೆಲ್ಲ ಲ್ಯಾಪ್ಟಾಪ್ ಇಟ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ. ಸೊ ನಾವು ಲ್ಯಾಪ್ಟಾಪ್ನ ಬ್ಯಾಗ್ನ ಸಮೇತ ಅದರೊಳಗಡೆ ಇಟ್ಬಿಟ್ರೆ ತೊಂದರೆ ಇಲ್ದಂಗೆ ಆರಾಮಾಗಿ ಮನೆಗೆ ಹೋಗ್ಬೋದು. ಸೊ ಫೈನಲಾಗಿ ನೋಡೋದಾದರೆ ನಮಗಂತೂ ಈ ಗಾಡಿ ಅಂತೂ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ನಾವು ಈ ಗಾಡಿಗೆ ಹೋದ್ವಿ. ಏಕೆ ಅಂದರೆ ಫ್ಯಾಮಿಲಿಗೆ ಚಿಕ್ಕ ಗಾಡಿಗೆ ಓಕೆ ಒಬ್ಬರು ಹೋಗ್ತಾ ಇದ್ದೀವಿ, ಏನೂ ಲಗೇಜ್ ಇಲ್ಲ ಏನೂ ಇಲ್ಲ ಅಂದರೆ ಆರಾಮಾಗಿ ಸೊ ನಮ್ಮ ಬೈಕ್ಗಳನ್ನು ತೊಗೊಂಡೋಗ್ಬೋದು. ಸೊ ಈ ಫ್ಯಾಮಿಲಿ ಹೋಗ್ತಾ ಇದ್ದೀವಿ, ಒಂದು ಮಗುಗೆ ಬಟ್ಟೆ ಬೇಕಾಗುತ್ತೆ, ಇಲ್ಲಾಂದರೆ ಒಂದು ಲಗೇಜ್ ಇರುತ್ತೆ, ಒಂದು ವಾಟರ್ ಇರುತ್ತೆ, ಏನೇ ಇದ್ರೂ ಆರಾಮಾಗಿ ಫುಲ್ ಇದರೊಳಗಡೆ ಡಿಕ್ಕಿ ಒಳಗಡೆ ತುಂಬಿಸ್ಬಿಡ್ಬೋದು. ಸೊ ಅಷ್ಟೊಂದು ಕಂಫರ್ಟಬಲ್ ಆಗಿದೆ. ಆಮೇಲೆ ಇನ್ನೊಂದೇನು ಅಂದರೆ ಇಲ್ಲಿ ಪೆಟ್ರೋಲ್ ಟ್ಯಾಂಕ್ ಬಂದುಬಿಟ್ಟು ಮುಂದೆಗಡೆ ಇರೋದ್ರಿಂದ ಅವರು ಸೊ ಪೆಟ್ರೋಲ್ ಹಾಕುವಾಗಲೂ ಕೂಡ ಅಷ್ಟೇ ಅವರು ನಿಧಾನಕ್ಕೆ ಹಾಕ್ತಾರೆ. ನಿಧಾನಕ್ಕೆ ಹಾಕಿದ್ರೆ ಆಬ್ವಿಯಸ್ಲಿ ನಮ್ಗೆ ಗೊತ್ತಾಗುತ್ತೆ ಪೆಟ್ರೋಲ್ ಕರೆಕ್ಟಾಗಿ ಹೋಗ್ತಾ ಇದೆಯೋ ಪೆಟ್ರೋಲ್ ಹೋಗ್ತಾ ಇಲ್ವಾ ಅಂತೇಳ್ಬಿಟ್ಟು. ಸೊ ಇಷ್ಟೊಂದು ಸ್ಪೇಷಿಯಸ್ ಆಗಿದೆ, ತುಂಬ ಚೆನ್ನಾಗಿದೆ ಗಾಡಿ. ಸೊ ಅದರಿಂದ ನಾನು ಈ ಗಾಡಿ 2 ಮಂತ್ಸ್ ಆದಮೇಲೆ ಫಸ್ಟ್ ಸರ್ವಿಸ್ ಎಲ್ಲ ಆಗಿ ಸ್ವಲ್ಪ ದಿವಸ ಆದಮೇಲೆ 2 ಮಂತ್ಸ್ ಆದಮೇಲೆ ನಾನು ಈ ಗಾಡಿ ರಿವ್ಯೂ ಮಾಡ್ತಾ ಇರೋದು. ಫಸ್ಟ್ ಟೈಮ್ ಮಾಡಿಬಿಟ್ರೆ ಅದು ಅಷ್ಟು ಕಂಫರ್ಟಬಲ್ ಅನಿಸಲ್ಲ. ಸೊ ಯಾಕೆಂದರೆ ಗಾಡಿ ತೊಗೊಂಡಾಗಿದ್ದಂಗೆಲ್ಲ ಚೆನ್ನಾಗೇ ಇರುತ್ತೆ. ಸೊ ಆಮೇಲೆ ಅಲ್ವಾ ಅದು ಹೇಗಿದೆ ಏನು ಅಂತೆಲ್ಲ ಗೊತ್ತಾಗೋದು. ಸೊ ಈ 125cc ನಮಗೆ ಸುಮಾರು ಕಲರ್ ಬರುತ್ತೆ. ವೈಟ್ ಕಲರ್ ಬರುತ್ತೆ, ಬ್ಲೂ ಕಲರ್ ಬರುತ್ತೆ, ಮತ್ತು ಕೇಸರಿ ಬಣ್ಣದ ಕೂಡ ಕಲರಲ್ಲಿದೆ. ಸೊ ನಮಗೆ ಇಷ್ಟ ಆಗಿದ್ದು ಅವರವರ ಅನಿಸಿಕೆಗೆ ತಕ್ಕಂತೆ ಅವರವರು ಗಾಡಿಗಳ ಕಲರ್ನ ಚೂಸ್ ಮಾಡ್ತಾರಲ್ಲ. ಸೊ ಹಾಗಾಗಿ ನಮಗೆ ಇಷ್ಟ ಆಗಿದ್ದ ಕಲರನ್ನ ನಾವು ಚೂಸ್ ಮಾಡಿದ್ವಿ. ಸೊ ಆಮೇಲೆ ಈ ಗಾಡಿ ಪ್ರೈಸ್ ಬಂದು ಓವರಾಲಾಗಿ ಹೇಳ್ಬೇಕಂದ್ರೆ 1,09,700 ಪ್ಲಸ್ ಆ ಥರ ಇದೆ. ಸೊ ಅಂದರೆ 1,10,000. ಸೊ ಜೊತೆಗೆ ಇದಕ್ಕೆ ಆಕ್ಸೆಸರೀಸು ಆಗಲೇ ಹೇಳ್ದಂಗೆ ಸೊ ಟೋಟಲಾಗಿ ಓವರಾಲಾಗಿ ಇದಕ್ಕೆ 4,500 ಆಗುತ್ತೆ. ಸೊ ಮುಂದೆಗಡೆ ನಮಗೆ ಮೊಬೈಲ್ ಚಾರ್ಜರ್ ಕೂಡ ಹಾಕಲಿಕ್ಕೆ ಅದೊಂದು ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಅದಕ್ಕೂ ಕೂಡ ಅದು ಕೂಡ ಆಕ್ಸೆಸರೀಸಲ್ಲಿ ಇನ್ಕ್ಲೂಡ್ ಆಗಿ ಬರುವಂಥದ್ದು. ಸೊ ಇಷ್ಟೆಲ್ಲ ಓವರಾಲಾಗಿ ನಮ್ಮ ಈ ಗಾಡಿ ಫೈನಲಾಗಿ ತೊಗೊಂಡಿದ್ದೀವಿ. ಸೊ 2 ತಿಂಗಳ ಆದಮೇಲೆ ಸ್ಟಿಲ್ ವಿ ಆರ್ ವೆರಿ ಕಂಫರ್ಟಬಲ್. ಸೊ ಈಸಿಯಾಗಿ ಏನೂ ತೊಂದರೆ ಇಲ್ದಂಗೆ ಎಲ್ಲ ರೀತಿಯಾಗೂ ಯೂಸ್ ಆಗ್ತದೆ. ಒಂದು ಫ್ಯಾಮಿಲಿ ಪರ್ಸನ್ ಥರ ಇವಾಗ ನಮ್ಮ ಕುಟುಂಬದಲ್ಲಿ ಒಂದು ಸದಸ್ಯನಾಗಿ ಈ ಗಾಡಿ ಕೂಡ ಇದೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಜುಪಿಟರ್ 125 TVS ಗಾಡಿ ಹೇಗಿತ್ತು ಅಂತ ಹೇಳ್ಬಿಟ್ಟು. ಈ ವಿಡಿಯೋ ನಿಮಗೆ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಏನೇ ಆಗಲಿ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕೆಂದರೆ ನಮ್ಮವರೇ ನಮ್ಮನ್ನು ಬೆಳೆಸಬೇಕು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್. ಥ್ಯಾಂಕ್ ಯು. ಬಾಯ್ ಬಾಯ್.